Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರವರ ಪೆನ್ಡ್ರೈವ್ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಏನೇನೆಲ್ಲ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು ಈ ದಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಈ ಒಂದು ಪೆನ್ ಡ್ರೈವ್ ಇದೆ, ಈ ಪೆನ್ ಡ್ರೈವಲ್ಲಿ ಎರಡು ವಿಚಾರಗಳನ್ನ ನಾವು ನೋಡ್ಬೋದು. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವ್ರಿಗೆ ಈಗ ಆಲ್ರೆಡಿ SIT ಅವರು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ನ ಮಾಡ್ತಿದ್ದಾರೆ. ಇನ್ನೊಂದು ಭಾಗವಾಗಿ ಏನು ಆ ಪೆನ್ ಡ್ರೈವ್ ಇತ್ತು, ಆ ಪೆನ್ ಡ್ರೈವ್ನ ಏನು ಎರಡನೇ ಭಾಗ ಇದೆ, ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಇವತ್ತು ಇದು ಹಾಸನದ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ವಿಚಾರ. ಈ ಪೆನ್ ಡ್ರೈವ್ನ ಇಡೀ ಜಿಲ್ಲಾದ್ಯಂತ ವಿತರಣೆ ಮಾಡಿದ್ರಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಇದು ಘೋರವಾದಂಥ ಅಪರಾಧ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರಿಗೂ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಪಿನ್ಗಳು ಅವ್ರ ವಿರುದ್ಧವಾಗಿ ಈಗಾಗಲೇ ಹಾಸನದಲ್ಲಿ ಅವ್ರ ವಿರುದ್ಧವಾಗಿ FIR ಆಗಿದೆ. ಆದರೆ SIT ಅವರು ಆಗಲಿ ಸರ್ಕಾರ ಆಗಲಿ ಈ ವಿಚಾರಗಳನ್ನ ಪ್ರಸ್ತಾಪವನ್ನು ಏನು ಎರಡನೇ ಇಶ್ಯೂಸ್ ಇದೆ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ವಿತರಣೆಯನ್ನು ಮಾಡಿದ್ರು, ಇದನ್ನು ಎಲ್ಲೂ ಒಂದು ಭಾಗವಾಗಿ ಇನ್ವೆಸ್ಟಿಗೇಷನ್ ಭಾಗವಾಗಿ ಎಲ್ಲೂ ತಗೊಳ್ತಾ ಇಲ್ಲ. ಇವರು ಬರೀ ಏನು ದೇವೇಗೌಡರು HD ರೇವಣ್ಣವರು ಈ ಒಂದು ವಿಚಾರವಾಗಿ ಅವರಿಗೆ ಒಂದು ರಾಜಕೀಯ ತೇಜೋವಧೆ ಮಾಡೋಕ್ಕೋಸ್ಕರ ಅದೊಂದು ವೇಲಿ SIT ಅವರು ಹೋಗ್ತಾ ಇದ್ದಾರೆ. ಆದರೆ ಏನು ವಿತರಣೆ ಮಾಡಿದ್ರು, ಡಿಸ್ಟ್ರಿಬ್ಯೂಷನ್ ಆ ಇಡೀ ಜಿಲ್ಲಾದ್ಯಂತ 1 ಲಕ್ಷ ಪೆನ್ ಡ್ರೈವ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಆ ಮೂಲ ಯಾರು ಪೆನ್ ಡ್ರೈವ್ನ ಕ್ರಿಯೇಟ್ ಮಾಡಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಅವ್ರ ಮೂಲ ಕಿಂಗ್ ಪಿನ್ಗಳ ಮೇಲೆ FIR ಆಗಿದೆ. ಇವ್ರ ವಿರುದ್ಧವಾಗಿ ಯಾಕೆ ನೀವು SIT ಕ್ರಮ ತಗೊಂಡಿಲ್ಲ? ಆಲ್ರೆಡಿ ನಿಮಗೆ ತಿಳಿದಿರ ಹಾಗೆ ದಿನಾಂಕ 23/4/24ರಲ್ಲಿ ಅವ್ರ ವಿರುದ್ಧವಾಗಿ ಒಟ್ಟು ಮೂಲ 5 ಜನಗಳ ವಿರುದ್ಧವಾಗಿ ಹಾಗೂ ಮತ್ತು ಇತರರ ವಿರುದ್ಧವಾಗಿ ಹಾಸನದ CNE ಕ್ರೈಮ್ ನಂಬರ್ IT ಆ್ಯಕ್ಟ್ನಲ್ಲಿ CNE ಕ್ರೈಮ್ ನಂಬರಲ್ಲಿ ಅವ್ರಿಗೆ ಮೇಲೆ FIR ಆಗಿದೆ. CR ನಂಬರ್ 33/24 ನಡೀಲಿ ಏನಾಗಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟು 2008 ಸೆಕ್ಷನ್ 67(a) ಅಡಿಲಿ ಅವ್ರ ಮೇಲೆ FIR ಆಗಿದೆ. ಅದ್ರ ಜೊತೆಗೆ 171G ಅಡಿಲಿ ಅವ್ರ ಮೇಲೆ FIR ಆಗಿದೆ. ಈ ಏನೇ ಸೆಕ್ಷನ್ ಇದೆ ಇವೆಲ್ಲ ನಾನ್ ಬೇಲೆಬಲ್ ಕೇಸ್ ಇರೋ ಅಂಥ 10 ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗೋಂಥ ಪ್ರಕರಣಗಳು. ಈ ಪ್ರಕರಣಗಳಲ್ಲಿ ಆಲ್ರೆಡಿ ಅವ್ರ ಮೇಲೆ FIR ಆಗಿದೆ. ಸುಮಾರು 15 ದಿವಸ ಅವ್ರ ಮೇಲೆ FIR ಆಗಿ 15 ದಿವಸ ಆಗಿದೆ. ಆದರೂ ಸಹ ಈವರೆಗೂ ರಾಜ್ಯ ಸರ್ಕಾರ ಆಗಲಿ SIT ಅವರಾಗಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅವರು ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 5 ಜನ ಮೇಲೆ FIR ಆಗಿದೆ. 5 ಜನದಲ್ಲಿ ಯಾರು ಅಂದರೆ ಕಾರ್ತಿಕ್ಕು, ಪುಟ್ಟರಾಜು ಅಲಿಯಾಸು ಪುಟ್ಟಿ, ಚೇತನ್ನು, ನವೀನ್ ಗೌಡ, ಮೂಲ ಕಿಂಪಿನ್ ಯಾರು ನವೀನ್ ಗೌಡ ಇದ್ದಾನೆ, ನವೀನ್ ಗೌಡ ಮೇಲಾಗಿದೆ. ಅದ್ರ ಜೊತೆಗೆ ಶರತ್ ಅಂತ ಗೊತ್ತಿರಬೇಕು, ಹಾಸನದ BJPಯ ಮುಖಂಡ ಶರತ್ತು, ಕ್ವಾಲಿಟಿ ಬಾರ್ ಶರತ್, ಇವ್ರುಗಳ 5 ಜನಗಳ ಮೇಲೆ FIR ಆಗಿದೆ. ಆದರೆ ಇಂದಿನವರೆಗೂ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನ ಅವರು ತಗೊಳ್ಳಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.